ನಾನು ವಿಷ್ಣುವರ್ ಸರ್ ದೊಡ್ಡ ಅಭಿಮಾನಿ. ನಾನು ಕೂಡ ನನ್ನ ಮಗ ಕೂಡ ವಿನಯ್ ಅಂತೇಳಿ ನಾವು ಮನೇಲಿ ಯಾವುದೇ ವೆಹಿಕಲ್ ಇರಲಿ ಗಾಡಿ ಇರಲಿ ನಾವು ಅವ್ರದ್ದು ಯಾವ ಫೋಟೋ ಇರಲಿ ನಮ್ಮ ಮನೇಲಿ ಕೂಡ ಅವ್ರ ಫೋಟೋನೇ ನೀವು ಬಂದು ನೋಡಿದ್ರು ಅದು ನಿಜ ಆಗಿರಬೇಕು. ನಾವು ಇವತ್ತಲ್ಲ ಮೇಡಮ್ ಅವರು ನಾಗರಾವ್ ಫಿಲಮು ನಾವು ಮತ್ತೆ ಸೆಕೆಂಡ್ ರಿಲೀಸ್ ಆದಾಗಲೂ ಕೂಡ ನಾವು ನೋಡಿರೋ ಅಂಥದ್ದು. ನಾವು ಡೈರೆಕ್ಟಾಗಂತೂ ಅವ್ರನ್ನ ನೋಡೋಕ್ಕಾಗಿಲ್ಲ, ಯಾಕೆಂದರೆ ನಮ್ಮ ಮಲೆನಾಡು ಇರೋದ್ರಿಂದ ನಾವು ಆ ಕಡೆ ಎಲ್ಲ ಬಂದಿಲ್ಲ. ಅವ್ರು ಶೂಟಿಂಗ್ ಬಂದಾಗ ನಾವು ನೋಡೋಕ್ಕಾಗಿಲ್ಲ. ದೊಡ್ಡ ಅಭಿಮಾನಿನೇ ನಾನು. ಇಲ್ಲಿ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನಾವು ವರ್ಷ ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಒಳಗಡೆ ಬಿಡ್ತಾ ಇದ್ರು, ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಬಂದು ನೋಡಿದ ತಕ್ಷಣ ನನಗೆ ಬಂದಿದ್ದೆ ಭಾವುಕತೆ, ಕಣ್ಣೀರು ಬಂದಿದ್ದು ನನಗೆ. ಅಲ್ಲಿ ನನಗೆ ಅಷ್ಟು ದುಃಖನೇ ಬಂದು ಹೋಯ್ತು. ನನಗೆ ವಾಪಸ್ ಹಂಗೆ ಹೋಗ್ಬಿಡೋಣ ಅನ್ನಿಸ್ತು. ಆಮೇಲೆ ಮುಂದೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು, ಇಲ್ಲಿ ಮುಂದೆ ಇದೆ ಬನ್ನಿ ಅಂತ. ನಡ್ಕೊಂಡು ಬಂದೆ. ಅವತ್ತಿಂದ ಅವರು ಇಲ್ಲಿ ಸಾಧನೆ ಏನೂ ಮಾಡಿಲ್ಲ, ಏನೂ ಇಲ್ಲ ಅನ್ನೋಕ್ಕೆ ಜನದ ಕಾಣ್ತಾ ಇದೆಯಲ್ಲ ಮೇಡಮ್. ಇಲ್ಲಿ ಏನು ಮಾಡಿಲ್ಲ ಅಂದರೆ ಇಷ್ಟು ಜನ ಕ್ರೌಡ್ ಯಾಕೆ ಸೇರುತ್ತೆ? ಎಲ್ಲರಿಗೂ 500 ರೂಪಾಯಿ ಕೊಟ್ಟು ಏನು ಓಟ್ ಹಾಕ್ತಾ ಇದ್ದಾರೆ ಇಲ್ಲಿ. ಅಲ್ಲ, ಈಗ ಕಾಂಗ್ರೆಸ್ ಅವರು ಎಲೆಕ್ಷನ್ ನಿಂತ್ಕೋತಾರೆ, BJP ನಿಂತ್ಕೋತಾರೆ, ಎಲ್ಲ 500,000 ಕೊಡ್ತಾರೆ. ಇಲ್ಲ ನಿಮಗೆ ಒಂದು ತಿಂಗಳಿಗೆ 2,000 ಬರಕ್ಕೆ ಮಾಡ್ತೀವಿ ಅಂತ ಓಟ್ ತಗೋತಾರೆ. ಇದು ಆ ಜನ ಅಲ್ವಲ್ಲ ಮೇಡಮ್ ಇದು? ಹಾಂ, ಯಾಕೆ ನ್ಯಾಯ ಸಿಕ್ಕಲಿಲ್ಲ ನಮ್ಮ ಬಾಸ್ಗೆ? ಯಾಕೆ ವಿಷ್ಣು ಸರ್ಗೆ ನ್ಯಾಯ ಸಿಕ್ಕಲಿಲ್ಲ? ನಾನು ಅದೇ ಕೇಳ್ತಾ ಇರೋದು ಮೇಡಮ್, ಯಾಕೆ ಸಿಕ್ಕಲಿಲ್ಲ ನ್ಯಾಯ? ಒಂದು 10 ಗುಂಟೆ ಜಾಗ ಕೊಡುವಷ್ಟು ಇಲ್ವಾ ಹಂಗಾರೆ? ಬೆಂಗಳೂರು ಎಲ್ಲೆಲ್ಲೋ ಇದೆ, ಯಾವ್ಯಾವ ಮೂಲೆಯಲ್ಲೆಲ್ಲ ಜಾಗಗಳಿದೆ, ಎಲ್ಲೆಲ್ಲೋ ಅಕ್ರಮ ಮಾಡ್ಕೊಂಡಿದ್ದಾರೆ, 10 ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ, ಮನೆ ಮಾಡ್ಕೊಂಡಿದ್ದಾರೆ. ಯಾಕೆ ಕೊಟ್ಟಿಲ್ಲ? ಇದು ನಾನು ಇಷ್ಟೇ ಹೇಳೋದು ಮೇಡಮ್. ನಾನು ಕೊನೆಯದಾಗಿ ನಮ್ಮ ಬಾಸ್ಗೆ ಇಲ್ಲೇ ಆಗಬೇಕು ಸ್ಮಾರಕ. ನಾನು ಸರ್ಕಾರಕ್ಕೊಂದು ಮನವಿ ಇದೆ ನಾನು ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯರು ಕೂಡ ಇದನ್ನು ಮನವರಿಕೆ ಮಾಡಿಕೊಂಡು ಬೆಂಬಲವಾಗಿ ನಿಲ್ಲಬೇಕು ಅಂತ ನನ್ನ ಆರೈಕೆ ಇದೆ. ಇಲ್ಲೇ ಆಗಬೇಕು ಸ್ಮಾರಕ ಅಂತ ನನ್ನ ಆಸೆ ಕೂಡ ಇದೆ ಮೇಡಮ್. ಥ್ಯಾಂಕ್ ಯು. ಅಭಿಮಾನಿ ನಮ್ಮ ಅಣ್ಣನಿಗೆ ಒಂಥರ ಕೊಡಿಸ್ಬೇಕು ಜಾಗನ. ಅಷ್ಟು ಭಾಳ ನಮ್ಮ ಸ್ವಂತ ಅಣ್ಣ ಇದ್ದಂಗೆ ನಮಗೆ. ಅಂಥವ್ರಿಗೊಂದು ಕೊಡಲೇಬೇಕು ಜಾಗನ. ಮನ್ಸಿಗೆ ತುಂಬ ನೋವಿದೆ. ಮೈಸೂರಲ್ಲೆಲ್ಲ ನೋಡ್ಕೊಬಂದೆ. ಏನಿದ್ರು ಇಲ್ಲಿ ಪ್ರತಿಷ್ಠಾಪನೆ ಆಗಿರೋ ಥರ ಮಾಡಿದ್ರೆ ಕಳೆ ಇರ್ತೈತೆ. ನಮ್ಮ ಸುದೀಪ್ ಅಣ್ಣ ಅವ್ರು ಮಾಡಿಸ್ಕೊಡ್ತಾರೆ. ಯಾವುದು ತೊಂದರೆ ಇಲ್ದಂಗೆ ಅಭಿಮಾನಿಗಳಿಗೆ ನಮ್ಮ ಅಣ್ಣ ಜೊತೇಲಿ ಇರಲೇಬೇಕು ನಮಗೆ. ಅವರು ತೀರ್ಕೊಂಡಿಲ್ಲ ನಮ್ಮ ಜೊತೆಲಿ. ಒಟ್ಟಿನಲ್ಲಿ ಎಲ್ಲ ಸೇರಿದ್ರೆ ಚಪ್ಪಾಳೆ ತೊಟ್ಟಿದ್ರೆ ಒಂದು ಇದಾಯ್ತದೆ, ಒಂದು ಭೂಮಿ ಅಂದರೆ ಆ ಜಾಗ ಹಳೆಯಷ್ಟು ಯಾವುದೂ ಬರಲ್ಲ. ಈ ಥರ ಮೋಸ ಮಾಡಬಾರ್ದಾಗಿತ್ತು ಜನ ಅಲ್ರ. ಒಳ್ಳೇದಾಗಬೇಕು.